ಮತ್ತು 300 ರೂಪಾಯಿ ಬೀಜನ 3000ಕ್ಕೆ ಮಾರ್ತಾರ ಅಂದ್ರೆ ಹೆಂಗಿದು? ಇದು ಯಾರ್ದು ಹಿಡುವೆ ಇಲ್ಲ. ಇದ್ರೊಳಗೆ ಇನ್ನೂ ಒಂದು ಐತ್ರಿ, ಅದೇನು ಗೋವಿನ ಜೋಳದ ಪಾಕೆಟ್ ಅದಾವಲ್ರಿ, ಅದ್ರ ಮೇಲೆ 2408 ರೂಪಾಯಿ ಫಿಕ್ಸ್ ಬರ್ದಾರ. ಅದ್ರ ಮೇಲೆ ಅಂದ್ರೆ MRP ಅಂತ ಬರೀತಾರಲ್ಲ, MRP 2400. ಅದನ್ನ ಡೀಲರ್ಗೆ 1700 ಕೊಡ್ತಾನೆ. ಡೀಲರ್ ನಮಗೆ 1500 ಕೊಡ್ತಾನ. ಅಂದ್ರೆ ಡೀಲರ್ ಯಾಕೆ ಲಾಸ್ ಮಾಡ್ಕೊಂತಾನ? 200 ಯಾಕೆ ಕಡಿಮೆ ಮಾಡ್ಕೊಂತಾನ? ಅವ್ನು ಕೇಳಿದ್ರು ಡೀಲರ್, ಅವನಿಗೆ ಕ್ಯಾಶ್ ಡಿಸ್ಕೌಂಟ್ ಅಂತೇಳಿ 300 ಕೊಟ್ಟಿರ್ತಾನ. ನಾವು ಮನೆಯಲ್ಲೇ ಬೀಜ ಮಾಡ್ಕೊತಿದ್ವಿ. ಫಸ್ಟ್ಗೆ ನಮ್ಗೆ ಏನ್ ಬೇಕು ಅದನ್ನೇ ಹೊಲದ ಬದಿಗೆ 4 ಸಾಲ ಹಾಕಂತೀವಿ ಬೀಜದ ರೂಪದಲ್ಲಿ. ಆ ಪದ್ಧತಿ ಯಾಕೆ ರೈತರು ಮರ್ತರು? ಈ ಗೋವಿನ ಜೋಳ ಐತಲ್ಲ, ಇದು ಹೈಬ್ರಿಡ್ ಬೀಜ. ಇದನ್ನ ಪ್ರೊಡಕ್ಷನ್ ನಾವು ತೆಗೆದಿಟ್ಟು ಮತ್ತೆ ಬಿತ್ತಿದ್ರೆ ಬರಲ್ಲ. ಇದು ಕ್ರಾಸ್ ಆಗಿ ಹೈಬ್ರಿಡ್ ಇರೋದ್ರಿಂದ ಗಂಡು ಹೆಣ್ಣು ಬೇರೆ ಹಾಕಿ ಅದು ಪರಾಗಸ್ಪರ್ಶ ಆಗಿ ಆ ಬೀಜ ಬಂದ್ರೆ ಮಾತ್ರ ಇಳುವರಿ ಬರ್ತದೆ. ಇದ್ರಾಗ ಶೇಂಗಾ ಆಗಲಿ, ಸೋಯಾಬೀನ್ ಆಗಲಿ, ಹೆಸರಾಗಲಿ, ಉದ್ದಾಗಲಿ, ಇವೆಲ್ಲವನ್ನು ನಾವು ಬೀಜ ಇಟ್ಕೊಂಡು ನಾವು ಮಾಡ್ಬೋದು. ಅಂದ್ರೆ 1 ಎಕರೆಕ್ಕೆ 6 ರಿಂದ 7 kg ಬೇಕು. 7 kg ಬೀಜಕ್ಕೆ ಎಷ್ಟು ದುಡ್ಡು ಆಕತಿ ಅಂದ್ರೆ 3 ರಿಂದ 4 ಸಾವಿರ ರೂಪಾಯಿ. ನಾನು 2 ಕ್ವಿಂಟಲ್ ಗೊಂಜಾಳ ಮಾರಿದ್ರೆ ಬರೀ ಬೀಜದ ದುಡ್ಡು ಬರ್ತದೆ. ಅದೇ ಒಂದ್ಸಲ ಬರ್ತೈತಿ ಬರಂಗಿಲ್ಲ. ಇಂಥ ಪರಿಸ್ಥಿತಿ ಅದಾವೆ. ಅಂದ್ರೆ 148 ಕೋಟಿ ಮಂದಿಗೆ ಆಹಾರ ಹಾಕಕ್ ಹೋಗಿ ನಾವು ಬಡವರಿಗೆ ನಾವು ತುಳಿದುಕೊಳ್ಳೋದಾರ. ನಮ್ದು ರೇಟು ಇದು ಗೋವಿನ ಜೋಳ ಕಮ್ಮಿ ಅಂದ್ರೆ 4000 ಮಾರ್ಬೇಕು. ಅಂದಾಗ ಮಾತ್ರ ಲಾಭ ಆಗುತ್ತೆ. ನಾಳೆ ರೈತ ಹುತಾತ್ಮ ದಿನಾಚರಣೆಗೆ ನಾವು ಹೋಗ್ತಾ ಇರೋದು ಆ ಹುತಾತ್ಮ ದಿನಾಚರಣೆ ಹೋರಾಟದ ದಿನವಾಗಿ ಕನ್ವರ್ಟ್ ಮಾಡ್ಕೊಂಡು ಅವತ್ತಿನ ದಿವಸ ಏನು KEB ಖಾಸಗೀಕರಣ ಪ್ಲಸ್ ಇದು ಬೀಜದ್ದು, ಗೋವಿನ ಜೋಳ ಬೀಜದ್ದು ಒಂದೇ ರೇಟ್ ಮಾರಲಿ. ಗೋವಿನ ಜೋಳ ಬೀಜ ನಾವು ತಗೋಬೇಕು. ಬೀಜಕ್ಕೆ ಏನು ರೇಟು ಅಂದ್ರೆ 800 ರೂಪಾಯಿ 3.5 kg ಪಾಕೆಟ್. ಅದು 2800 ರೂಪಾಯಿದ್ದು ಒಂದೈತಿ, ಅದು ಗೋವಿನ ಜೋಳನ, ಅದು ಬೀಜನ. 800 ಐತಿ, 1200 ಐತಿ, 1800 ಐತಿ, 22 ಐತಿ, 28 ಐತಿ. ನಾವೇನ್ ಮಾಡ್ತೇವೆ ರೈತರು ಹಾಕೋ ಹೊತ್ನ್ಯಾಗ 2800 ಚಲೋ ಬರ್ಬೋದು, ಚಲೋ ಬರ್ತೈತಿ, ಅವರು ಹೇಳೋದ್ ಹೆಂಗ್ ಹೇಳ್ತಾರ ಅಂದ್ರ ಇದು 60 ಕ್ವಿಂಟಲ್ ಬರ್ತೈತಿ, ಇದು 80 ಕ್ವಿಂಟಲ್ ಬರ್ತೈತಿ, ಇದು 40 ಕ್ವಿಂಟಲ್. ಯಾಕೆ ಕ್ವಿಂಟಲ್ ಇಲ್ರಿ? 1 ಎಕರೆಗೆ 20 ಚೀಲ ಆಟ ಬರೋದು. 20 ಚೀಲದ ಮೇಲೆ ಒಟ್ಟ ಯಾಕೆ ಗೊಂಜಾಳನು ಬರಲ್ಲ. ಇದು ನಾವು ಬಿತ್ತಿರೋದು. ನಾವೇನ್ ನಮ್ಮ ವಿಚಾರ ಏನು, ಈ ಬೀಜದ ಏನ್ ಇವ್ರು MRP ಮಾಡ್ತಾರಲ್ಲ ರೇಟ್, ಇದ್ರ ಮೇಲೆ ಸರ್ಕಾರ ಯಾಕೆ ಹಿಡಿದು ತಗೋಬಾರದು ಈ ಗೋವಿನ ಜೋಳದ ಬೀಜದ ಮೇಲೆ ಅಂತ ನಮ್ಮ ಆಸೆ. ಯಾಕಂದ್ರೆ ಇದ್ರ ಬೀಜದ ಬೆಲೆ ನಾವು ಮಾರ್ತೇವಲ್ಲ 1500ಕ್ಕೆ ಮರ್ರಿ ನಾವು 1 kg ನಾವು ಬೆಳೆದದ್ದನ್ನ 1500ಕ್ಕೆ 1 ಕ್ವಿಂಟಲ್. ಸರ್ಕಾರ ಫಿಕ್ಸ್ ಮಾಡೈತಿ 2410 ರೂಪಾಯಿ. ಈಗ ಹೇಳಿದಲ್ಲ 10 ರೂಪಾಯಿ ಹೆಚ್ಚಿಗೆ, 2410 ರೂಪಾಯಿ ಸರ್ಕಾರ ಫಿಕ್ಸ್ ಮಾಡೈತಿ. 25 ರೂಪಾಯಿ kg ಹಿಡೀರಿ. 25 ರೂಪಾಯಿ kg ಹಿಡಿದ್ರು 3 kg ಪಾಕೆಟ್ಗೆ ಎಷ್ಟಾಯ್ತು? 75 ರೂಪಾಯಿ. 75. ಇವರು ಸೀಡ್ ಟ್ರೀಟ್ಮೆಂಟ್ ಮಾಡ್ಯಾರ, ಅದಕ್ಕೇನೋ ಬೀಜದ್ ಮಾಡ್ಯಾರ ಅಂದ್ರೆ ಡಬಲ್ ಆಗ್ಲಿ 150 ರೂಪಾಯಿ ಆಗತ್ತೆ. 4 ಪಟ್ಟಾಗ್ಲಿ 300 ಆಗತ್ತೆ. ಮತ್ತೆ 300 ರೂಪಾಯಿ ಬೀಜನ 3000ಕ್ಕೆ ಮಾರ್ತಾರ ಅಂದ್ರ ಹೆಂಗಿದು? ಇದು ಯಾರ್ದು ಹಿಡುವೆ ಇಲ್ಲ. ಇದ್ರೊಳಗೆ ಇನ್ನೂ ಒಂದು ಐತ್ರಿ, ಅದೇನು ಗೋವಿನ ಜೋಳದ ಪಾಕೆಟ್ ಅದಾವಲ್ರಿ, ಅದ್ರ ಮೇಲೆ 2408 ರೂಪಾಯಿ ಫಿಕ್ಸ್ ಬರ್ದಾರ. ಅದ್ರ ಮೇಲೆ ಅಂದ್ರೆ MRP ಅಂತ ಬರೀತಾರಲ್ಲ, MRP 2400 ಅಂತ. ಅದನ್ನ ಡೀಲರ್ಗೆ 1700 ಕೊಡ್ತಾನ. 1700 ಕೊಡ್ತಾನ ಡೀಲರ್ಗೆ. ಡೀಲರ್ ನಮಗೆ 1500 ಕೊಡ್ತಾನ. ನೋಡ್ರಿ ಇಲ್ಲಿ ಎಲ್ಲೈತಿ. ನಾನ್ 2400 ಅದ್ರ ಮೇಲೆ MRP. ಡೀಲರ್ಗೆ 1700 ರೂಪಾಯಿ ಹಾಕಿರ್ತಾನ. ಡೀಲರ್ ನಮಗೆ 1500 ಕೊಡ್ತಾನ. ಅಂದ್ರೆ ಡೀಲರ್ ಯಾಕೆ ಲಾಸ್ ಮಾಡ್ಕೊಂತಾನ? 200 ಯಾಕೆ ಕಡಿಮೆ ಮಾಡ್ಕೊಂತಾನ? ಅವ್ನ್ ಕೇಳಿದ್ರು ಡೀಲರ್, ಅವನಿಗೆ ಕ್ಯಾಶ್ ಡಿಸ್ಕೌಂಟ್ ಅಂತೇಳಿ 300 ಕೊಟ್ಟಿರ್ತಾನ ಅಂತ ಒಂದ್ ಪಾಕೆಟ್ಗೆ. ಅಂದ್ರೆ ಅವ್ನ್ 100 ರೂಪಾಯಿ ಲಾಭದ ಮಾರ್ದ. ಸರಿ ಮಾರ್ ಕೇಳಿ, ನಮ್ ವಿಚಾರ ಏನು, ಅದ್ರ ಮೇಲೆ 2400 ಯಾಕೆ ಪ್ರಿಂಟ್ ಆತು? ಹೌದು, 1500ಕ್ಕೆ ಮಾರ್ಬೇಕು, 1400ಕ್ಕೆ ಮಾರ್ಬೇಕಂದ್ರ 1400 ಇರ್ಲಿಲ್ಲ. ಇದ್ರಾಗ ಬಹಳಷ್ಟು ಮೋಸ ಐತಿ. ಇದು ಒಂದ್ ಹಂಗ ನಿಮ್ಗೆ ಎಕ್ಸಾಂಪಲ್ ಒಂದ್ ಕಂಪನಿದ ಹಂಗೆ ರೈತರ ಕಣ್ಣಿಗೆ ಮಣ್ಣು. ಎಲ್ಲಾ ಕಂಪನಿ ಬೀಜಗಳು ಹಿಂಗ. ನಮ್ಮ ಆಸೆ ಏನು ಅಂದ್ರೆ ಅದಕ್ಕೆ ಸೀಡ್ ಪ್ರೊಡಕ್ಷನ್ ಖರ್ಚು ಎಷ್ಟು ಬರ್ತೈತಿ ಬೆಳ್ಯಾಕ, ಅವ್ರು ಸೀಡ್ ಪಾಕೆಟ್ ಮಾಡಾಕ, ಟ್ರಾನ್ಸ್ಪೋರ್ಟೇಶನ್ ಮಾಡಾಕ, ಸೀಡ್ ಟ್ರೀಟ್ಮೆಂಟ್ ಮಾಡಾಕ ಎಲ್ಲಾ ಸೇರಿಸ್ಲಿ. ಎಲ್ಲಾ ಸೇರಿದ್ರು 500 ಬರಲ್ಲ, 300 ರೂಪಾಯಿ ಸಾಕು.
ಇನ್ನೂ ಹೆಚ್ಚು ಕೊಡೋಣ ಅಂದ್ರೆ 500 ರೂಪಾಯಿ 3 ಕೆಜಿದು ಒಂದು ಪ್ಯಾಕೆಟ್ ಕೊಡೋಣ ಅಂತ ನಮ್ಮ ವಿಚಾರ. ಫೈನಲ್ ಮಾಡ್ಬೇಕಾಗಿದ್ದು ನಮ್ಮ ವಿಚಾರ ಅಲ್ಲ, ಅದು ಸತ್ಯ ಅದ. 500 ರೂಪಾಯಿಗೆ ಒಂದು ಪ್ಯಾಕೆಟ್ ಮಾರ್ಬೇಕು ಇವ್ರು ಅದನ್ನ 1500 20 2800 ಮಾರಕತ್ತಾರ. ಇದ್ರ ಮೇಲೆ ಹಿಡ್ತಾತರ್ರಿ ಅಂತ. ಬಟ್ ಇಲ್ಲಿ ಏನಾಗೈತಿ, ಸರ್ಕಾರ ಈಗಾಗಲೇ ಬಿಟಿ ಹತ್ತಿ ಅಂತ ತಗೊಂಡಿದ್ದು ನಾವು ಬಿತ್ತಿದ್ವಿ ಮೊದ್ಲು. ಬಿಟಿ ಹತ್ತಿನೂ ತಮಗೆ ಬೀಜಕ್ಕೆ ಹೆಂಗ್ ಬೇಕಂಗ್ ಮಾರಾಕತ್ತಿದ್ರು. 2016ರಾಗ ಕೇಂದ್ರ ಸರ್ಕಾರ ಬೀಜ ಕಾಯ್ದೆ ಅಡಿಗೆ ಅದನ್ನ ತಗೊಂಬಂದು ಆ ರೇಟ್ ಅನ್ನ ಫಿಕ್ಸ್ ಮಾಡ್ತದ. ಬೇಕಾದ ಕಂಪನಿ ಇರ್ಲಿ 800 ರೂಪಾಯಿ ಮೇಲೆ ಮಾರಬೇಡ ಮಾರಂಗಿಲ್ಲ, ಹೌದು ಅಂತ ಒಂದು ಫಿಕ್ಸ್ ಮಾಡ್ತದೆ. 800 ರೂಪಾಯಿಗೆ 450 ಗ್ರಾಮಿಂದ ಒಂದು ಡಬ್ಬಿ ಸಿಗ್ತದೆ. ಆ 450 ಗ್ರಾಮಿಂದ ಒಂದು ಡಬ್ಬಿ 1 ಎಕರೆಗೆ ಹಾಕತ್ತೆ. ಅಂದ್ರೆ ಫಿಕ್ಸ್ ಅಲ್ಲ, ಯಾವ ಕಂಪನಿಯರ ಇರ್ಲಿ. ನಾವ್ ಇವ್ರ ಇದ್ರಾಗ 108 ಅದಾವು. ಸೀಸಂಟಾ ಅಂತ ಐತಿ, ಮೈಕೋ ಅಂತ ಐತಿ. ಆ ಮೈಕೋದಾಗ ಮತ್ ಬೇರೆ ಬೇರೆ ಕನಕ ಅಂತ ಐತಿ, ಬಯೋಸೀಡ್, ಬೇರೆ ಬೇರೆ ಕಂಪನಿಗಳು ಅದಾವ. ಯಾವ ಕಂಪನಿಯವರು ಯಾವ ಬೀಜಾರ ಮಾರ್ರಿ, ಒಂದ್ ರೇಟ್ ಫಿಕ್ಸ್ ಅನ್ನಂಗ್ ಹತ್ತಿಗೆ ಮಾಡ್ಯಾರಲ್ಲ, ಹಂಗ್ ಗೊಂಜಾಕು ಮಾಡ್ರಿ ಅನ್ನೋಂತ ಉದ್ದೇಶ ನಮ್ದು. ಇದನ್ನ ನಾವೀಗಾಗ್ಲೇ ಸರ್ಕಾರಕ್ಕ DC ಮುಖಾಂತರ ಸರ್ಕಾರಕ್ಕೆ ಕಳ್ಸೇವಿ. ನಾಳೆ 10ನೇ ತಾರೀಕಿಗೆ ಅದನ್ನ ಕೇಳಕ್ ಹೋಗ್ತೇವಿ. ಸರ್ಕಾರ ಏನು ಉತ್ತರ ಹೇಳ್ಕೊಟ್ಟೈತಿ, DC ವಾಪಸ್ ಕೊಡ್ಬೇಕಲ್ಲ ರೀ, ನಮ್ಗೆ ಉತ್ತರ ಕೊಡ್ಬೇಕಲ್ಲ. ಏನ್ರ ಬರೋದು, ಇದನ್ನ ಮಾಡಕ್ ಆಕತಿ, ಮಾಡಕ್ ಆಗಲ್ಲ, ಬರ್ತತಿ ಇಲ್ಲ, ಮಾಡ್ತವಿ ಇಲ್ಲ, ಮಾಡೋ ಮಟನೂ ನಮ್ಮ ಹೋರಾಟ ಇರ್ತತಿ. ನಾಳೆ ರೈತ ಹುತಾತ್ಮ ದಿನಾಚರಣೆಗೆ ನಾವು ಹೋಗ್ತಾ ಇರೋದು ಆ ಹುತಾತ್ಮ ದಿನಾಚರಣೆ ಹೋರಾಟದ ದಿನವಾಗಿ ಕನ್ವರ್ಟ್ ಮಾಡ್ಕೊಂಡು ಅವತ್ತಿನ ದಿವಸ ಏನು KEB ಖಾಸಗೀಕರಣ ಪ್ಲಸ್ ಇದು ಬೀಜದ್ದು, ಈ ಗೋವಿನ ಜೋಳ ಬೀಜದ್ದು ಒಂದೇ ರೇಟ್ ಮಾರಲಿ. ಯಾವ ಕಂಪ್ನಿಯವ್ರ ಯಾಕಿರ್ಲಿ, ನನಗೆ ಬೇಕಾದ ಕಂಪ್ನಿ ತಗೊಂಡು ನಾ ಬೆಳಿತೀನಿ. ಇವ್ರು ಹಂಗ್ ಮಾಡ್ರಿ ಅನ್ನೋದು ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಇದು ರೈತಗೆ ದೊಡ್ಡ ಮೋಸ. ಒಂದು ಪಾಕೆಟ್ ಅಂದ್ರೆ 1 ಎಕರೆಕ್ಕೆ 6 ರಿಂದ 7 ಕೆಜಿ ಬೇಕು. 7 ಕೆಜಿ ಬೀಜಕ್ಕೆ ಎಷ್ಟು ದುಡ್ಡು ಆಕತಿ ಅಂದ್ರೆ 3 ರಿಂದ 4 ಸಾವಿರ ರೂಪಾಯಿ. ನಾನು 2 ಕ್ವಿಂಟಲ್ ಗೊಂಜಾಳ ಮಾರಿದ್ರೆ ಬರೀ ಬೀಜದ ದುಡ್ಡು ಬರ್ತತಿ. ಅದೇ ಒಂದ್ಸಲ ಬರ್ತತಿ, ಬರಂಗಿಲ್ಲ. ಇಂಥ ಪರಿಸ್ಥಿತಿ ಆಗದ. ಅದಕ್ಕೆ ಸರ್ಕಾರ ಈ ಬೀಜದ್ದು ಏನು ಗೋವಿನ ಜೋಳ ಬೀಜ ಐತಲ್ಲ, ಇದು ಒಂದೇ ಅಲ್ಲ, ಎಲ್ಲಾ ಬೀಜನು. ಮತ್ತೆ ಉಳಿದ್ರಾಗ ಅಷ್ಟು ಡಿಫ್ರೆನ್ಸ್ ಬರಲ್ಲ. ಬೇರೆ ಈಗ ಹೆಸರಾಗ್ಲಿ, ಶೇಂಗಾ ಆಗ್ಲಿ, ಉದ್ದಾಗ್ಲಿ 20 ರಿಂದ 50 100 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ಇದು ಅಷ್ಟಿದ್ರೆ ನಾವೇನು ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. 1000 ಗಂಟ್ಲೆ ಡಿಫ್ರೆನ್ಸ್ ಇರೋದ್ರಿಂದ ರೈತಿಗೆ ಇದು ಮೋಸ ಆಕತಿ. ನಾವು ಯಾವ ರೈತರ ಹೆಚ್ಚಿಗೆ ಬೆಳಿತಾರಲ್ಲ ಆ ಏರಿಯಾದಾಗ, ಆ ಕಂಪ್ನಿ ಅವ ಬೇಡಿಕೆ ಹೆಚ್ಚಿರೋದ್ರಿಂದ ಅವನ ಕಡೆ ಬೀಜ ಕಡಿಮೆ ಇದ್ದು ಬೇಡಿಕೆ ಹೆಚ್ಚೈತಿ ಅಂತೇಳಿ ಅವ್ನು ತಿಳಿದ ರೇಟ್ ಅವ ಮಾರಕತ್ತಿ ಬಿಡ್ತಾನ, ಸ್ಟಾರ್ಟ್ ಮಾಡ್ತಾನ, ಡಿಮ್ಯಾಂಡ್ ಮಾಡ್ತಾನ. ಡಿಮ್ಯಾಂಡ್ ಮಾಡ್ತಾನ. 600ಕ್ಕೆ ಮಾರದ 1600ಕ್ಕೆ ಮಾರ್ತಾನ. ಅದಕ್ಕೆ ಅದ್ರ ಮೇಲೆ ಒಂದು ಹಿಡಿತಾ ತಂದು ಈಗ ಆಗ್ಲೇ ಒಂದು ರೇಟ್ ಹೇಳಿದ್ರಿ. ಇದು ಏನ್ ಡಿಫ್ರೆನ್ಸ್ ಇರುತ್ತೆ? ಈಗ ಒಬ್ಬ ನೀವು ರೈತರ ಮುಖಂಡರು, ನಿಮ್ಗೆ ಅನುಭವ ಇದೆ, ಅಡ್ಡಾಡಿ ಗೊತ್ತಿರ್ತದೆ. 800 ರೂಪಾಯಿ ಈಗ ರೈತರಿಗೆ ಒಂದು ಕಾಮನ್ ಒಂದು ನಿಮ್ ಪ್ರಕಾರ ನಿಮ್ಮಿಂದ ಒಂದು ಮೆಸೇಜ್ ಹೋಗ್ಬೇಕಂದ್ರೆ, ಈಗ ಯಾಕೆ ಹುಯಿ ಅಂತ 2800ಕ್ಕೆ ಹೋಗೋದು, 800 ರೂಪಾಯಿ ಮತ್ತೆ 2800 ರೂಪಾಯಿ ಏನ್ ಡಿಫ್ರೆನ್ಸ್ ಇರ್ತದೆ? ಎಲ್ಲ ಒಂದೇ ಬೀಜ, ಒಂದೇ ಬೀಜವು. ಇವ್ರು ಹೇಳೋ ಹೊತ್ನ್ಯಾಗ ನಮ್ದು ಹೆಚ್ಚಿನ ಇಳುವರಿ ಬರ್ತತಿ. ಈ ಎಲ್ಲವೂ 40 ಬಂದ್ರೆ ನಂದು 60 ಬರ್ತತಿ, ನಂದು 80 ಬರ್ತತಿ ಅಂತ ಹೇಳ್ತಾರ. ಯಾವ ಬರಲ್ಲ. 1 ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 2 ಕ್ವಿಂಟಲ್ನಿಂದ 4 ಕ್ವಿಂಟಲ್ ಇಳುವರಿ ಮೇಲೆ ಫರಕ್ ಬರ್ಬೋದು ಅಷ್ಟೇ. ಒಂದು ಹೆಚ್ಚು ಕಡಿಮೆ 2 ರಿಂದ 4 ಕ್ವಿಂಟಲ್, ಅದು 2.5 ಎಕರೆಗೆ ನಾ ಹೇಳೋದು, ಬರ್ಬೋದು ಬೇರೆ ಬೀಜದ ವೆರೈಟಿ ಮೇಲೆ. ಆದ್ರೆ ಯಾವ ಕಾರಣಕ್ಕೂ ಡಬಲ್ ತ್ರಿಬಲ್ ಬರೋ ಅಂತ ಬೀಜಗಳು ಇಲ್ಲ. 10 ಚೀಲ 10 ಕ್ವಿಂಟಲ್ ಬರೀ 20 ಕ್ವಿಂಟಲ್ ಬರಕ್ಕೆ ಸಾಧ್ಯನೇ ಇಲ್ಲ. 10 ರಿಂದ 11 ಬರ್ಬೋದು, 12 ಬರ್ಬೋದು ಬಾಳ ಅಂದ್ರೆ. ಆದ್ರೆ 20 ಬರಲ್ಲ, 40 ಬರಲ್ಲ. ಸುಳ್ಳು ಹೇಳಿ ರೈತಕ್ಕೆ. ಆಮೇಲೆ ನಾವು ರೈತರಿಂದ ದುಡ್ಡು ಜಾಸ್ತಿ ಐತಿ ಅಂದ್ರೆ ಚಲೋ ಇರ್ಬೇಕನ್ನ ಅದು ಒಂದು ಅದು ಮಾಹಿತಿ ಕೊರತೆ. ದುಡ್ಡು ಜಾಸ್ತಿ ಕೊಟ್ರೆ ಜಾಸ್ತಿ ಇಳುವರಿ ಬರೋದು ಸಿಗ್ತತಿ ಅನ್ನೋ ಆಸೆಗೆ ಬೀಳ್ತೇವೆ ನಾವು. ಹಿಂಗಾಗಿ ದೊಡ್ಡ ಹೋಗ್ಬಿಡ್ತೀವಿ. ಅದಕ್ಕಾಗಿನ ರೈತಗೆ ಆ ನಮೂನಿ ಮೋಸ ಮಾಡಕತ್ತಿರೋ ಕಂಪ್ನಿಗಳು ಮೋಸ ಮಾಡೋದ್ರಿಂದ ಒಂದೇ ದರ ಫಿಕ್ಸ್ ಮಾಡಿ ಮಾರ್ರಿ ಅಂತೇಳಿ ಅವೆಲ್ಲ ಕಂಪ್ನಿಗಳು ಮಲ್ಟಿನ್ಯಾಷನಲ್ ಕಂಪ್ನಿಗಳು. ಹೌದು, ಮಲ್ಟಿನ್ಯಾಷನಲ್ ಕಂಪ್ನಿಗಳು. ಇವ್ರು ಅದ್ರ ಮೇಲೆ ಹಿಡಿತ ಸಾಧಿಸ್ಬೇಕು. ಸಾಧಿಸೋದೇ ಇಲ್ಲ, ಅವ್ನು ತಿಳಿದ್ ಮಾಡ್ತಾನ. ಸರಿ ಆಯ್ತು. ಈಗ ಸರ್ಕಾರ ಬಿಡಿ, ಸರ್ಕಾರದ್ದು ನಮ್ಗೆ ಅವರು ನಮ್ದು ಜವಾಬ್ದಾರಿ ನಿಭಾಯಿಸ್ತಿಲ್ಲ, ಲಾಭ ನೋಡ್ತಾ ಹೊರತು ರೈತರ ಕಷ್ಟ ಗಿಷ್ಟ ನೋಡಲ್ಲ. ಈಗ ನಮ್ದೊಂದು ಪುರಾತನ ಒಂದು ಪದ್ಧತಿ ಇದೆ.
ನಾವು ಮನೆಯಲ್ಲೇ ಬೀಜ ಮಾಡ್ಕೊಂತಿದ್ವಿ ಫಸ್ಟಿಗೆ. ನಮ್ಗೆ ಏನ್ ಬೇಕೋ ಅದನ್ನೇ ಹೊಲದ ಬದಿಗೆ ಒಂದ್ 4 ಸಾಲ ಹಾಕಂತಿದ್ವಿ ಬೀಜದ ರೂಪದಲ್ಲಿ. ಆ ಪದ್ಧತಿ ಯಾಕೆ ರೈತರು ಮರ್ತರು? ಆ ಮರ್ಲಿಲ್ಲ ಅಂದಿದ್ರೆ ಇವತ್ತು ಈಗ ಬೀಜಕ್ಕೆ ಬೇಡಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಬರ್ತಾ ಇರಲಿಲ್ಲ. ಈಗ ಬೀಜ ಸಂರಕ್ಷಣೆ ಮಾಡೋದನ್ನ ನಾವು ಕೈ ಬಿಟ್ಟವಿ. ಒಂದೇದು, ಈ ಗೋವಿನ ಜೋಳ ಐತಲ್ಲ, ಇದು ಹೈಬ್ರಿಡ್ ಹೈಬ್ರಿಡ್ ಬೀಜ. ಇದನ್ನ ಪ್ರೊಡಕ್ಷನ್ ನಾವು ತೆಗೆದಿಟ್ಟು ಮತ್ತೆ ಬಿತ್ತಿದ್ರೆ ಬರಲ್ಲ. ಇದು ಕ್ರಾಸ್ ಆಗಿ ಹೈಬ್ರಿಡ್ ಇರೋದ್ರಿಂದ ಗಂಡು ಹೆಣ್ಣು ಬೇರೆ ಹಾಕಿ ಅದು ಪರಾಗಸ್ಪರ್ಶ ಆಗಿ ಆ ಬೀಜ ಬಂದ್ರೆ ಮಾತ್ರ ಇಳುವರಿ ಬರ್ತದೆ. ಇದ್ರಾಗ ಶೇಂಗಾ ಆಗಲಿ, ಸೋಯಾಬೀನ್ ಆಗಲಿ, ಹೆಸರಾಗಲಿ, ಉದ್ದು ಆಗಲಿ, ಇವೆಲ್ಲವನ್ನು ನಾವು ಬೀಜ ನಾವ ಇಟ್ಕೊಂಡು ನಾವ ಮಾಡ್ಬೋದು. ಆ ಬೆಳೆಗಳನ್ನ ಬಿಟ್ಟು ಎಲ್ಲ ಗೋವಿನ ಜೋಳಕ್ಕೆ ನಾವು ಬಂದದ್ರಿಂದ ಅನಿವಾರ್ಯವಾಗಿ ಅವ್ರ ಬೀಜ ಕೊಟ್ಟದ್ದು ಬಿತ್ತಬೇಕು, ಅವ್ರ ಕಡೆ ತಗಂದ ಬಿತ್ತಬೇಕು. ಆ ಪರಿಸ್ಥಿತಿ ಬಂದ್ಬಿಟ್ಟು ನಾವು ಹೌದು ಗೋವಿನ ಜೋಳ ಬೆಳೆ ಬಂದದಕ್ಕೆ. ಹೌದು ಹೌದು. ನಾವು ಮೊದಲನೇಂಗ ಹೆಸರು, ಉದ್ದು, ಬೇರೆ ಬೇರೆ ಶೇಂಗಾ ಇಂತಹ ಬೆಳೆಗಳನ್ನ ನಾವು ಬೆಳಿತಿದ್ವಿ ಅಂದ್ರೆ ಅವಾಗೆಲ್ಲ ಹಂಗಿತ್ತು. ನಮ್ದೇ ಗೊಬ್ಬರ ನಮ್ದೇ ಬೀಜ ಇತ್ತು. ಹೌದು. ಇದು ನಮ್ದೇ ಗೊಬ್ಬರ ನಮ್ದೇ ಬೀಜ ಇದ್ದಾಗ 4 ಚೀಲ ಇಳುವರಿ ಬರ್ತಿತ್ತು. 4 ಚೀಲ ಯಾಕೆ ತೆಗಿತಿಪ್ಪ, 40 ಚೀಲ ತೆಗಿ. ಹೈಬ್ರಿಡ್ ಬಂದತಿ ವೆರೈಟಿ, ಹೈಬ್ರಿಡ್ ಬೀಜ ಬಿತ್ತು. ಹಂಗ ಬಿತ್ತಿದ್ರೆ ಬರೋದಲ್ಲ, ಅದಕ್ಕೆ ಗೊಬ್ಬರ ಹಾಕು, ಸರ್ಕಾರಿ ಗೊಬ್ಬರ ಹಾಕು ಅಂದ್ರೆ ಬೆಳಿತೈತಿ ಅಂತ ಹೇಳಿ ತಂದು ಸರ್ಕಾರ ಕಲಿಸಿಡ್ತು. ಅದಕ್ಕೆ ಸರ್ಕಾರಕ್ಕೆ ಹೋಯ್ತೇವೆ ನಾವು. ಸರ್ಕಾರಕ್ಕೆ ಸುದ್ದಿಗೆ ಹೋಗ್ತೀವಿ. ನಮ್ ಬೆಳೆ ನಾವು ಮಾಡ್ಕೊಂತಿದ್ವಿ. ಹೌದು. ನಮ್ ಹಗೆದಾಗ ಜೋಳ ಇರ್ತದ್ದು, ಹೌದು. ನಮ್ ಕಣಸದಾಗ ಭತ್ತ ಇರ್ತದ್ದು. ಈಗ ಎಲ್ಲಿ ಹಾಗೇನೇ ಇಲ್ಲ, ಕಣಸನೇ ಇಲ್ಲ. 4 ಚೀಲ ಇದ್ದಾಗ ಯಾವುದೇ ಸಾಲ ಇಲ್ಲಂಗ ಆರಾಮಿದ್ದೆ ನಾನು. ಹೌದು. ಯಾವ ಬ್ಯಾಂಕ್ನಾಗ ಸಾಲ ಇರ್ಲಿಲ್ಲ, ಹೌದು. ಆರಾಮಿದ್ದೆ. ಹೌದು. ಈಗ 40 ಚೀಲ ಬೆಳೆದ್ರು ಸಾಲ ಐತಿ. ಅದ್ರ 2 ಪಟ್ಟು ಸಾಲ ಮಾಡೇನಿ. ಯಾಕೆ? ಯಾಕಂದ್ರೆ ಬೀಜ ಗೊಬ್ಬರ ಎಲ್ಲ ಕೊಂಡು ತರ್ತೇನೆ. ಅವಾಗ ನನ್ ಮನಿ ಗೊಬ್ಬರ, ನನ್ ಮನಿ ಬೀಜ, ನಾನ್ ಬೆಳೆದಿದ್ದು ನನಗೆ ಅದ್ರದ್ದು ತೊಂದರೆ ಇರ್ಲಿಲ್ಲ. ಹೌದು. ಇವತ್ತ ನಾವು ಆಹಾರವನ್ನ ಹೆಚ್ಚು ಬೆಳೆಯಕ್ ಹೋಗಿ ಅಂದ್ರೆ 148 ಕೋಟಿ ಮಂದಿಗೆ ಆಹಾರ ಹಾಕಕ್ ಹೋಗಿ ನಾವು ನಿಮ್ಗೆ ಅನ್ನ ಬಡವರಾಗೇವಿ. ಹೌದು ಹೌದು. ನಾವು ತುಳ್ತುಕೊಳ್ದಾಡವಿ. ಹೌದು. ನಮ್ದು ರೇಟು ಇದು ಗೋವಿನ ಜೋಳ ಕಮ್ಮಿ ಅಂದ್ರೆ 4,000 ಮಾರ್ಬೇಕು. ಹೌದು. ಅಂದಾಗ ಮಾತ್ರ ಲಾಭ ಆಕತಿ. ಗೋವಿನ ಈಗ 4,000 ಮಾರ್ಕೊಂಡು ಗೋವಿನ ಜೋಳದಿಂದ ಏನೇನ್ ಮಾಡ್ಕೊಂತಾರಿ ಸರ್ಕಾರ? ಗೋವಿನ ಜೋಳದಾಗಿಂದ 150-160 ಪ್ರೊಡಕ್ಷನ್ ರೆಡಿ ಆಕವು. ಟಾರ್ಚ್ ನಿಂದ ಹಿಡಿದು, ಫೀಡ್ ನಿಂದ ಹಿಡಿದು, ಕೋಳಿ ಫೀಡ್ ನಿಂದ ಹಿಡಿದು, ದನದ ಫೀಡ್ ನಿಂದ ಹಿಡಿದು, ಎಥನಾಲ್ ಸಹಿತ ರೆಡಿ ಮಾಡ್ತಾರೆ ಇದ್ರಾಗ. ಹೌದು. ಏನ್ ಬೇಕಾದ ಪ್ರಾಡಕ್ಟ್ ಅದಾವ. ಅಂದ್ರೆ ನೀವು 4,000 ರೂಪಾಯಿ ಕೇಳೋದಕ್ಕೆ ಅದು ವರ್ತ್ ಐತಿಲ್ಲ ಅಂತ 100% ವರ್ತ್ ಐತಿ. 100ಕ್ಕೆ 100 ಐತಿ. ಯಾಕಂದ್ರ ನಾನು ಅಷ್ಟು ಖರ್ಚು ಮಾಡೇನಲ್ಲ, ನಾ ಖರ್ಚು ಮಾಡಿದ್ದಾರ ಬರ್ಬೇಕಲ್ಲ. ಹೌದು. ಇವ್ರು ಏನ್ ಹೇಳ್ತಾರ, ಸ್ವಾಮಿನಾಥನ್ ವರದಿ ಪ್ರಕಾರ ನಾವೇನ್ ಖರ್ಚು ಮಾಡೇವಲ್ಲ, ಖರ್ಚು ತೆಗೆದು ಒಂದು 50% ಲಾಭ ಇದ್ರೆ ಸಾಕು. ಅಷ್ಟು ಯಾವ ಬೆಳೆಗೂ ಹಂಗ್ ಫಿಕ್ಸ್ ಮಾಡ್ತಾ ಇಲ್ಲ. ಯಾವ ಬೆಳೆಗೂ ಆ ರೇಟ್ ಫಿಕ್ಸ್ ಮಾಡಕತ್ತಿಲ್ಲ. ಹಿಂಗಾಗಿ ನಾವು ಲಾಸ್ ಹಾಕತ್ತೀವಿ.